ಸ್ಮರಿಸು ಭಗವಂತನ, ಮಾಡು ಅವನ ಚಿಂತನ, ಆಗುವುದು ಆವಾಗ ನಿನ್ನ ಜನ್ಮ ಪಾವನ. ಹುಟ್ಟುವುದಕ್ಕೆ ಸಾಯೋದಕ್ಕೆ, ಸಾಯೋದಕ್ಕೆ ಹುಟ್ಟುವುದಕ್ಕೆ. ಈ ಹುಟ್ಟು ಸಾವುಗಳ ಬಾರಿ ದೂರ ಆಗಬೇಕಾದ್ರೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಈ ಮಾನವ ಜನ್ಮ ಸಿಕ್ಕಂದಾಗ ಇದು ಕೊನೆಯ ಜನ್ಮ ಆಗಬೇಕು. ಹುಟ್ಟಿದಕ್ಕೆ ಸಾಯೋದಕ್ಕೆ, ಸಾಯೋದಕ್ಕೆ ಹುಟ್ಟುದಕ್ಕೆ, ಈ ಹುಟ್ಟು ಸಾವುಗಳ ಮಧ್ಯದೊಳಗೆ ಜೀವನದ ಆ ಜೀವನ ಪವಿತ್ರವಾಗಿರಬೇಕು. ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಿನ್ನ ಅಲಿಯೊಳಗೆ 24 ತಾಸು ನಾಮಾಮೃತ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು. ಅಂದಾಗಿ ಈ ಜನ್ಮ ಸಾರ್ಥಕ ಆಗುತ್ತೆ. ಈಗ ಊರು ಮೂರ್ತಿ ನನ್ನ ಗ್ಯಾರಂಟಿ ಇಲ್ಲ. ಒಂದು ವಾಚ್ ತೊಗೊಳ್ರಿ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ, ಒಂದು ಚಪ್ಪಲಿ ತೊಗೊಳ್ರಿ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ, ಒಂದು ಟಿ ವಿ ತೊಗೊಳ್ರಿ, ಯಾವುದೇ ಒಂದು ವಸ್ತು ತೊಗೊಳ್ರಿ ಅದು ಗ್ಯಾರಂಟಿ ಕಾರ್ಡ್ ವ್ಯಾಲಿಡಿಟಿ ಅಂತ ಐತಿ. ಇದು ಮಾನವ ಜನ್ಮಕ್ಕೂ ವ್ಯಾಲಿಡಿಟಿ ಇಲ್ಲ. ಮೊನ್ನೆ ನಮ್ಮ ಊರೊಳಗೆ ಕುಸ್ತಿ ಒಳಗೆ ಸಂಗೀತ ಕಾರ್ಯಕ್ರಮ ನಡೆದಿತ್ತು. ನಾನೇ ಇದ್ದೆ ತಬಲಾ ಬಾರಿಸೋ. ಒಬ್ಬ ಹೆಣ್ಮಗಳು ಒಳ್ಳೆಯ ಗಾಯಕಿ, ಪಲ್ಲವಿ ಹಾಡಿ ಮ್ಯೂಸಿಕ್ ಬಂದದೆ, ಚರಣ ತೊಗೋಬೇಕಂತ ನಿಂತದೆ, ದಬಕ್ಕೆ ಗುದ್ದ ಬಿಟ್ಲು. ಹಾಲ್ಟಾತ. ಯಾಕೆ ಹಾಲ್ಟಾತ ಹೇಳ್ರಿ? ಎಲ್ಲ ಗೋಬಿ ಮುಚ್ಚುರಿ. ಏನು ಉತ್ತರ ಪ್ರದೇಶದಲ್ಲಿ ಬಂದು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ದಂಡಿಗೆ ಹೆಚ್ಚೋದಲ್ಲ, ಎಲ್ಲ ಕೆಮಿಕಲ್ಸ್ ಫುಡ್ಡು. ನಾಲಿಗೆ ರುಚಿ ಆಗುತ್ತೆ, ಹಾಲ್ಟು ಲಿವರು ಎಲ್ಲ ಫೇಲ್ ಆಗ್ತದೆ. ಅದ ಮುಂಜಾನೆ ಎದ್ದು ಬಿಸಿ ರೊಟ್ಟಿ, ಕಲ್ಲೊಂದು ಚಟ್ನಿ, ನಿನ್ನೆ ಅನ್ನ, ಒಂದು ಉಳ್ಳಾಗಡ್ಡಿ ಇಟ್ಕೊಂಡು ತಿನ್ನಿರಿ, ನೋಡ ತಾಕತ್ತ ಬೇಡ. ಆ ಘಟ್ಟದ ಆ ಕಡೆ ಹಂದಿ, ಈ ಕಡೆ ಮಂದಿ. ಅವ ಈ ಗೆದ್ದೆ ಹಾಕಿ ಇದು ಕೊಡ್ತಾನಿವ, ಮತ್ತು ಹಾರ್ದಾಗ್ಲೂ ಬಿಡ್ತನ್ರಿ. ಎಲ್ಲ ಸಂಪತ್ತಿನೊಳಗೆ ಆರೋಗ್ಯ ಸಂಪತ್ತು ದೊಡ್ಡದು. ಇವತ್ತು ಏನೆಲ್ಲ ಐತಿ ಖರೆ, ಆದ್ರೆ ನಿನ್ನ ಬಾಯಿಗೆ ಗಡ್ಡಿ ತಂದು ತೊಗೊಂಡು ಏನು ಮಾಡೋ. ಕಿಂಟಲ್ ಗಟ್ಟೆ ಬಂಗಾರ ಐತಿ, ಕೆಡವಿದ ದ್ರಾಕ್ಷಿ, ವಾಡಂಬಿ, ಒಬ್ಬರು 4 ಮಂದಿ ಹೆಣ್ಣರು ಮಾಡ್ಕೊಂಡಾನ. ಆದ್ರೆ ದೇವರು ಬಾಯಿಗೆ ಅನ್ನಿಲ್ಲ, ಆರೋಗ್ಯ ಸಂಪತ್ತಿಲ್ಲ, ತೊಗೊಂಡು ಏನು ಮಾಡೋದು? ಈ ಎಲ್ಲ ಸಂಪತ್ತಿನ ಭೋಗವನ್ನು ಪಡಿಬೇಕಾದ್ರೆ ಭಗವಂತನ ಕೃಪಾ, ತಂದೆ ತಾಯಿ ಕೃಪಾ, ಗುರುವಿನ ಅಂತಃಕರಣ ಆಶೀರ್ವಾದ ಆದಾಗ ಈ ಜನ್ಮ ಪಾವನ ಆಗ್ತದೆ. ಅದಕ್ಕೆ ಕೈ ಎದು ಕೊಟ್ಟಾನ, ಕೈ ಎದು ಕೊಟ್ಟಾನ, ದಾನ ಧರ್ಮ ಮಾಡಲಿಕ್ಕೆ ಕೊಟ್ಟಾನ. ಇನ್ನೊಬ್ಬರಿಗೆ ಹೊಡೆಯೋಕ್ಕಲ್ಲ, ಇನ್ನೊಬ್ಬರಿಗೆ ಅಜ್ಜಿ ಬರೀಕಲ್ಲ. ನಾಲಿಗೆ ಎದು ಕೊಟ್ಟಾನ, ನಾಮಸ್ಮರಣೆ ಮಾಡೋಕೆ ಕೊಟ್ಟಾನ. ಮನಸ್ಸನ್ನು ಎದು ಕೊಟ್ಟಾನಂದ್ರೆ ನಾಮಸ್ಮರಣೆ. ನಿನ್ನ ಗಾನು ತುಂಬಿ ನಿನ್ನ ಧ್ಯಾನ ಬಿಟ್ಟು ಇನ್ನೊಂದಿರಬಾರ್ದು. 24 ತಾಸು ಅವನ ಧ್ಯಾನದಾಗಿರ್ಬೇಕು. ಅದಕ್ಕೆ ಈ ಮಾನವ ಮಾದೇವನಾಗಬೇಕು. ನೋಡಿ ಈ ಸಂಸ್ಕಾರ, ಈ ವೇದಾಂತ ವೇದಿಕೆ ಅಂದ್ರೆ ಕೋರ್ಟ್ ಇದ್ದಂಗೆ. ಇಲ್ಲಿ ಸ್ವಾಮಿಗಳು ಕೂತಾರೆ, ಅವ್ನು ಮೈಕಿನ ಮಾತಾಡ, ಜಲ್ದಿ ಬರ್ತೀನಿ ಚಿಂತೆ ಮಾಡಲ್ಲ, ಮುಗಿದ ಕೊಲೆ ಬರ್ತೇನೆ. ಅವಕ್ಕೆ ಅಂಜಿಗಿಲ್ಲ. ಮೊನ್ನೆ ಬಸ್ಸಿ ಹೊಂಟಿದ್ದಿರಿ, ಬಿಜಾಪುರ ಹತ್ರ ಅಟಾಳ ಅಂತದ, ಅಟಾಳಕ್ಕೆ ಅಲ್ಲಿ ಔಷಧೀಕರಣ ಮಾಡೋದ್ರ ಮಟ್ಟ 5 ದಿವ್ಸಕ್ಕೆ ಹೊಂಟಿದ್ದೆ. ಒಬ್ಬಕ್ಕೆ ಹೆಣ್ಮಗಳು ಇಷ್ಟ ಶರ್ಟು, ಇಷ್ಟ ಸ್ಕರ್ಟ್, ಕೈ ಹಬ್ಬ ಕಿಡ್ಕೊಂಬಂದು ದಗ್ಗ ನನ್ನ ಮಗಳು ಕುಂತು, ನಾನೇ ಎದ್ದು ಇನ್ನೊಂದು ಕಡೆ ಕೂತು. ಸಂಸ್ಕಾರ ಇಲ್ಲ. ಇಲ್ಲಿ ಏನು ನಡೆದ್ರೆ ಇಲ್ಲಿ ಮಹಾತ್ಮರು ಕೂತಾರ. ನಾನು ಹಿಂಗೆ ಫೋನ್ಗೆ ಮಾತಾಡಿದ್ರೆ ನಾನು ಏನು ತಿಳ್ಕೊಂಡು ಎಲ್ಲದೆ. ಮೊನ್ನೆ ನಿನಗೆ ಹೇಳ್ತೀನಿ, ಒಂದು ಸ್ಕೂಲಿಗೆ ಎನ್ನುವಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎನ್ನುವಲ್ ಅಂದರೆ ಸ್ಕೂಲಿನ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ. ಅಲ್ಲಿ ಮಕ್ಕಳಲ್ಲಿ ಎಂಥ ಸಂಸ್ಕಾರಿ. ಒಂದಿಷ್ಟು ಮಗು ಬತ್ತು, ಅದು 2ನೇತ್ತ 3ನೇತ್ತ ಓದಿತ್ತು. ಆ ಹುಡುಗಿ ಹೆಸರು ರೂಪ. ಆ ಮಾಸ್ಟ್ರು ಮಕ್ಕಳಿಗೆ ಹಾಡು ಕಲಿಸಿದ್ರು. ಆ ಹುಡುಗಿ ಎಷ್ಟು ಚೆನ್ನಾಗಿ ಹಾಡ್ತಂದ್ರೆ, ಬಾಲವಾಕ್ಯಂ ಬ್ರಹ್ಮವಾಕ್ಯಂ ಅಂತ. ಮಕ್ಕಳು ಕೈಯ ಮಾತಾಡ್ತಾರೆ. ಇವ್ರೇನು ತಿಳುವಳಿಕೆ ಬಂದತ್ತ, ನಾವು ನೀವು ಸುಳ್ಳು ಮಾತಾಡ್ತೀವಿ. ದುರ್ಗ ಸಾಲ ತೊಗೊಂಡಿದ್ನಂತ, ಒಳಗೆ ಪೂಜಾ ಕೂತಿದ್ನಂತ, ಮಗ ಗೋಲುಗುಂಡ ಆಡಕತ್ತಿದ್ನಂತ. ಸಾಲಗಾರ
ಯಮನಪ್ಪ ಬಂದಂತ ತಮ್ಮ ಬಾಯಿಲ್ಲ ನಿಮ್ಮಪ್ಪ ನಮ್ಮಪ್ಪ ಪೂಜೆ ಮಾಡಕ್ಕಾಕಂತ್ರಿ ಅವನಂತದ್ದು. ಹೌದು ನಿಮ್ಮಪ್ಪ ಹೇಳು, ಯಮನಪ್ಪ ಬಂದಾನ ಬಡ್ಡಿ ಗಂಟು ಕೊಡು ನಾವು. ಯಪ್ಪ ಏನೋ ನೀ ಯಮನಪ್ಪ ತಾಯಿ ರೊಕ್ಕ ತೊಗೊಂಡಿ ಅಂತ ಅವ ಬಂದು ಕೇಳಕತ್ತಾನ. ನಮ್ಮಪ್ಪ ಹುಬ್ಬಳ್ಳಿಗೆ ಹೋಗ್ಯಾನಂತ ಹೇಳಂತೆ, ಮನೆಯಾಗಿಲ್ಲ ಹುಬ್ಬಳ್ಳಿಗೆ ಹೋಗ್ಯಾನಂತ. ಆ ಹುಡುಗರಿಗೆ ಏನು ಹೇಳ್ತಾರೆ, ನಮ್ಮಪ್ಪ ಪೂಜೆ ಮಾಡ್ಕೊಳಕತ್ತಾನ್ರಿ, ಹೋಗಿ ಕೇಳಿದೆ ಹುಬ್ಬಳ್ಳಿಗೆ ಹೋಗ್ಯಾನಂತ ಹೇಳಂತ ಹೇಳ್ತಾರೆ ಹುಡುಗ. ಮಕ್ಕಳ ಮನಸ್ಸು ಗಾಜಿನ ಬಣ್ಣಿದ್ದಂಗೆ. ನೀವು ಕರೆನೇ ಹೇಳ್ತಿದ್ದಾರೆ. ಎಲ್ಲ ತಿಳಿದು ಯಾವ್ದು ಹೌದು ಅದು ಅಲ್ಲ, ಯಾವುದಲ್ಲ ಹೌದು. ಆ ಮಗು ಹಾಡು ಕಲಿಸಿದ್ರು ಮಕ್ಕಳು. ಅದು ಕೂಸು ಮತ್ತು ಸ್ಕರ್ಟ್ ಹಾಕ್ಕೊಂಡು, ನಾನೇ ಇದ್ದೆ ಪೆಟ್ಟಿಗೆ, ನನ್ನ ಮಗ ತಬಲ ಹಾಕಿದ್ದ. ಕೂಸು ಬಂದು ಕುಣೆ, ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ರೂಪ. ನಮ್ಮ ರೂಪ ಹಾಡಿರ್ತದೆ, ಎಲ್ಲರೂ ಜೋರಾಗಿ ಚಪ್ಪಾಳಿ ತಟ್ಟು. ಆವಾಗ ಆ ಮಗು ಹಾಡು ಹೇಳ್ತದೆ. ಅದ್ಭುತವಾಗಿರ್ತಕ್ಕಂಥ ಕಲೆ ಮಕ್ಕಳಲ್ಲಿ. ಆ ಹುಡುಗಿ ಹೆಂಗೆ ಹೇಳ್ತದೆ, ಅದಕ್ಕೆ ಸಿಂಬಳ ವರ್ಷೊಳಕ್ಕೆ ಬರೋಲ್ಲ, ಚಡ್ಡಿ ಹಿಂಗೆ ಸರಿಸೊಳಕ್ಕೆ ಬರೋದಿಲ್ಲ, ಹಂಗೆ ಗೊತ್ತಿಲ್ಲ. ಆ ಹುಡುಗಿ ಆ ಮಕ್ಕಳಲ್ಲಿ ಎಂಥ ಅದ್ಭುತವಾದ ಕಲೆ ಆ ಭಗವಂತ ಕೊಟ್ಟಾನಂದ್ರೆ ಆ ಹುಡುಗಿ ಹಾಡು ಹೇಳ್ತದೆ. ಹೆಂಗೆ ಹೇಳ್ತದೆ, ಗಿರಿಗಿರಿ ಜಾತ್ರೆ ಹೋಗಿದ್ದೆ, ಅಜ್ಜನ ಗೋಧಿ ತಂದಿದ್ದೆ, ಗದ ಗದ ಬೀಸಿದ್ದೆ, ಚಕ್ಕೊಡಿ ಮಾಡಿದ್ದೆ, ಹತ್ತದ ಮ್ಯಾಲಿತ್ತಿದ್ದೆ, ಹತ್ತದ ಮ್ಯಾಲಿತ್ತಿದ್ದೆ, ಹತ್ತು ಕಡ್ಕೊಂಬಿತ್ತು, ಎಮ್ಮೆ ಸುಂಟ ಮುರಿತ್ತು, ಹತ್ತು ಬಂದು ಬೈಲು, ಮಾವು ಬಂದ ನಕ್ಕ, ಹತ್ತಿ ಸಿರಿ ಕೊತ್ತಂಬರಿ ಮಾವನ ದೋತ್ರ ಮಂಚದ ಮ್ಯಾಲ, ನಂದಂಗ ಜಗದ ಮ್ಯಾಲ. ಎಂಥ ಕಲೆ ಮಕ್ಕಳು. ಈ ನಾಟಕ ನೋಡು ಬ್ರಹ್ಮಾಂಡ ರಂಗದೊಳಗೆ ಈ ಜಗತ್ತಿನೊಳಗೆ ಭಗವಂತ ಎಲ್ಲವನ್ನು ಇಟ್ಟಿದ್ದಾನೆ. ಆದರೆ ಅದು ಆ ಪ್ರಕೃತಿಯನ್ನು ಬಲಿಸುವಂಥ ಬುದ್ಧಿವಂತಿಕೆ ಮನುಷ್ಯನಲ್ಲಿ ಬೇಕು. ಪ್ರಕೃತಿಯೇ ಗುರು, ಗಗನವೇ ಲಿಂಗ, ಜಗವೇ ಕೂಡಲ ಸಂಗಮ ಅಂತ. ಹಂಗೆ ಈ ಮಾನವ ಜನ್ಮಕ್ಕೆ ಬಂದಿಂದ ಎಲ್ಲರೂ ನಾಮಸ್ಮರಣೆ ಮಾಡಿ, ಕಿವಿಯಲ್ಲಿ ಕೀರುತಿ ತುಂಬಿ, ನಯದಲ್ಲಿ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಬಸವಣ್ಣವರು ಭಾಳ ಚಂದ ಹೇಳ್ಯಾರ, ಅದು ಒಂದು ವಚನ ಸಾಕು ಈ ಜನ್ಮ ಮುಕ್ತನಾಗಬೇಕಾದ್ರು ಅಂತ ಹೇಳಿ. ಟೈಮ್ ಭಾಳ ಆಗ್ಯದ, ಮಳೆ ಬಂದದ, ಆದರೂ ನಮ್ಮ ಮೌನರು ಭಕ್ತಿಯಿಂದ ಕೂತೀರಿ. ನೀವು ಕೂತೀರಿ, ನಿಮ್ಮನ್ನು ನೋಡಿ ಇನ್ನೊಂದು 4 ತಾಸು ಬಿಡಬಾರ್ದು ಅನ್ಸುತ್ತೆ. ಆದರೂ ನಿರೂಪಣೆ ಮಾಡೋರು ಅದು ಕುರ್ಚಕ್ಕೆ ಬಂದರು. ನನ್ನ ಕರ್ತವ್ಯಕ್ಕೆ ಕರುಣೆ ಇಲ್ಲ. ಅಲ್ಲಿಂದ ಕಳಿಸ್ಯಾರಪ್ಪ ಅಂದಾಗ ನಾ ಹಂಗೆ ಉಂಡು ಹೋದ್ರೆ ಮುಂದಿನ ಜನ್ಮದಾಗ ಈ ಮಠದಾಗ ನಾಯಿಯಾಗಿ ಹುಟ್ಟಬೇಕಾಗ್ತದೆ. ಇಂದ ಮೇಲೆ ನಾನು ಇಲ್ಲಿ ಕಸ ಬಳೆದರ ಹೋಗಕ್ಕೂ ಎಲ್ಲ ನಾಮಸ್ಮರಣೆ ಮಾಡಿ ಹೋದಾಗ ನನ್ನ ಜನ್ಮ ಪಾವನ ಅಂಥೇಳಿ ನನ್ನ 2 ವಾಕ್ಪುಷ್ಪಗಳನ್ನು ಸದ್ಗುರುವಿನ ಚರಣಾರವಿಂದಗಳಿಗೆ ಅರ್ಪಿಸಿ ನನ್ನ ಮತ್ತಿಗೆ ವಿರಾಮ ಕೊಡ್ತೀನಿ. ಹರ ಓಂ ತತ್ಸತ್.